ನೋಡಿ ಇಷ್ಟು ಇದು ಊಡಿ, ನಾನಿವಾಗ ಇರೋದು ಊಡಿಲಿ ಎಷ್ಟು ಆಟೋಗಳು ನಿಂತಿದ್ದಾವೆ ಗ್ಯಾಸ್ಗೋಸ್ಕರ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಓಹೋ ತಾತ ತಾತ ಏನೇನು ಕೆಲಸ ಮಾಡ್ತಾರೆ ನೋಡ್ರಿ ತಾತ. ಕೆಲವ್ರ ಮನೇಲೂ ಇರ್ತಾರೆ ತಾತಿರು, ಏನೂ ಕೆಲಸ ಮಾಡಲ್ಲ. ಅರ್ಜೆಂಟ್ ಇದ್ದಾಗಲೇ ಈ ಥರ ಗುರು. ನಾವು ಏನಾದರೂ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು, ಅರ್ಜೆಂಟು ಇಲ್ಲ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದಾಗಲೇ ನಮಗೆ ಟ್ರಾಫಿಕ್ ಆಗಿಬಿಡುತ್ತೆ ಬೆಂಗಳೂರಲ್ಲಿ. ಬೇರೆ ಟೈಮಲ್ಲಿ ಫ್ರೀ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಮತ್ತೆ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಈಗ ನೆನ್ನೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೆ, ಊಡಿ ಹತ್ರ ತುಂಬ ಆಟೋಗಳು ನಿಂತಿತ್ತು ಅಂತ. ನಾನು ಅಂದ್ಕೊಂಡಿದ್ದೆ ಅದೆಲ್ಲ ಮೋಸ್ಟ್ಲಿ ಬಿಸಿಲಿ ಮಧ್ಯಾಹ್ನ ಟೈಮ್ ಅಲ್ವಾ, ಗಾಡಿಗಳು ಸೈಡ್ಗೆ ಹಾಕೊಂಡು ನಿಂತಿದ್ದಾರೆ ಅಂತ. ಸೊ ಇವಾಗ ವರ್ಮಾವೂನಲ್ಲಿ ನೋಡಿದೆ, LPG ಗ್ಯಾಸ್ ಹಾಕ್ಸ್ಕೊತಾರಲ್ಲ, CNG LPG ಏನು ಆಟೋಗಳಿಗೆ ಗ್ಯಾಸ್ ಹಾಕ್ಸ್ಕೊತಾರೆ, ಅದು ಅಭಾವ ಇರೋದ್ರಿಂದ ಪೂರ್ತಿ ಫುಲ್ಲು ಎಲ್ಲ ಕಡೆ ಆಟೋಗಳು ಒಂದೊಂದು ಕಿಲೋಮೀಟ್ರ್ ಗಟ್ಟಲೆ ನಿಂತೈತೆ ಗುರು. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಪೊಲೀಸ್ನವರು ಟ್ರಾಫಿಕ್ ಆಗ್ಬಿಟ್ಟೈತೆ ಅಂತ ಮುಂದಕ್ಕೆ ಹೋಗ್ರಿ ಅಂತಿದ್ದ. ಅಲ್ಲಿ ವಿಡಿಯೋ ತಗೊಳಕ್ಕಾಗಲಿಲ್ಲ. ಬಟ್ ಇವಾಗ ಗೊತ್ತಾಯಿತು ನೆನ್ನೆ ನನಗೆ ಏನಕ್ಕೆ ಅಷ್ಟೊಂದು ವೆಹಿಕಲ್ ನಿಂತಿತ್ತು ಅಂತ ಅಲ್ಲಿ. ನೋಡಿ, ಇದರಿಂದ ತುಂಬ ಪ್ರಾಬ್ಲಮ್ ಆಗೋದು ಯಾರಿಗೆ ಅಂದರೆ, ಮನೆಗಳಲ್ಲಿ ಹೆಚ್ಚು ಕಮ್ಮಿ ಅಂತಂದರೆ ಒಂದು 20 ರಿಂದ 30 ದಿನ ಗ್ಯಾಸ್ಗಳು ಓಡ್ತವೆ. ಬಟ್ ಆದರೆ ಆಟೋ ಚಾಲಕರು ಯಾರಿದ್ದಾರೆ, ಅವರು ಪ್ರತಿದಿನಕ್ಕೆ ಒಂದು 500-600 ರೂಪಾಯಿ ಗ್ಯಾಸ್ ಬೇಕು ಅವ್ರಿಗೆ. CNG ಓಡಿಸೋರು, LPG ಹಾಕ್ಸ್ಕೊಳೋರು, ಅವ್ರಿಗೆ ತುಂಬ ಎಫೆಕ್ಟ್ ಆಗಿಬಿಟ್ಟೈತೆ. ಏನಕ್ಕೆ ಅಂದರೆ ಇವಾಗ ಅವರು ಜೀವನನೇ ಆಟೋ ಓಡಿಸೋದಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ಇನ್ಕಮ್ ಬರ್ತಾ ಇರಲ್ಲ ಅವ್ರಿಗೆ, ಇನ್ಕಮ್ ಸೋರ್ಸ್ ಇರಲ್ಲ. ಸೊ ಇವಾಗ ಅವ್ರ ಫ್ಯಾಮಿಲಿಗಳು ಸ್ವಲ್ಪ ಕಲ್ಲೋಲ ಆಗಿರುತ್ತೆ. ಯಾಕೆ ಅಂತ ಅಂದರೆ ಈಗ ದುಡ್ಡಿರಲ್ಲ, ಆಟೋ ಓಡಿಸಿದ್ರೆ ದುಡ್ಡು ಬರೋದು. ಈ ಥರ ಕಷ್ಟಗಳಾಗೈತೆ. ನೋಡಬೇಕು ಇನ್ನೂ ಏನೇನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲ. ಸೆಕೆ ಏನು 11 ಗಂಟೆಗೆ ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ, ಸರಿಯಾಗಿ ಈಗ ಬಿಸಿಲು ಜಾಸ್ತಿ ಐತಲ್ವಾ. ಸೊ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು. ಕರೆಕ್ಟಾಗಿ ನೀರು ಕುಡಿಯೋದು, ಎಳ್ನೀರು ಕುಡಿಯೋದು, ಬಾಡಿಗೆ ತಂಪಾಗೋ ಅಂಥದ್ದು ಮಜ್ಜಿಗೆಗಳು ಕುಡಿಯೋದು, ಇದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಡಿಹೈಡ್ರೇಷನ್ ಆಗಿಬಿಟ್ಟು ಮೋಷನ್ನು ಸರಿಯಾಗಿ ಹೋಗಲ್ಲ. ಮೋಸ್ಟ್ಲಿ ದೇವಸ್ಥಾನ ಓಪನ್ ಇರ್ತವೆ. ದೇವರೇ ಒಳ್ಳೇದು ಮಾಡಿ. ಯಾವುದಿದು? ಅಂಕಮ್ಮ ದೇವಿ ನೋಡಿದ್ರಾ ದೇವರು? ನನಗೆ ಡೌಟ್ ಏನು ಗೊತ್ತಾ, ಅಕಸ್ಮಾತು ದೇವರು ಇರೋದೇ ಆಗಿದ್ರೆ ಯಾಕೆ ಎಲ್ಲರೂ ಇನ್ನೂ ಬಡವರಾಗೇ ಇರ್ತಿದ್ರು? ಯಾಕೆ ಕಷ್ಟದಲ್ಲಿರೋರಿಗೆ ದೇವ್ರು ಸಹಾಯ ಮಾಡ್ತಿಲ್ಲ? ಈಗ ಎಷ್ಟೋ ಜನ ಆರೋಗ್ಯ ಸಮಸ್ಯೆ, ಹುಷಾರಿಲ್ಲ, ಅದಿಲ್ಲ ಇದಿಲ್ಲ ಅಂತ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕ್ತಾರಲ್ಲ, ಅವ್ರನ್ನೆಲ್ಲ ಯಾಕೆ ದೇವ್ರು ಪಾರು ಮಾಡ್ತಾ ಇಲ್ಲ? ಅವರೆಲ್ಲ ಈಗ ದೇವ್ರುಗಳ್ನ ನಮ್ಮ ದೇವರು ಅಂತ ಪೂಜೆ ಮಾಡಲ್ವಾ? ಈ ಕ್ಯಾಮ್ರಾ ಹಾಕೊಂಡಿರೋದು ನೋಡಿದ್ರೆ ಜನಗಳು ಏನೋ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ನನಗೆ ನೋಡ್ತಾರೆ. ಹೋಗತ್ತಾಗೆ ಡಿಪ್ರೆಷನ್, ಹೊಸ ಥರ ಪ್ರತಿಭೆಗಳು ತೋರಿಸ್ಬೇಕು ಜನಗಳಿಗೆ. ನನ್ನ ಆಸೆ ಏನು ಗೊತ್ತಾ, ಜನಗಳು ಮಾತಾಡ್ಬೇಕು ನನ್ನ ಬಗ್ಗೆ. ಅದು ಕೆಟ್ಟದಾಗಾದ್ರೂ ಆಗಲಿ, ಒಳ್ಳೇದಾಗಾದ್ರೂ ಆಗಲಿ, ಆದರೆ ಜನಗಳು ಬಾಯಲ್ಲಿ ನಾನು ಇರಬೇಕು, ನನ್ನ ಹೆಸರು ಇರಬೇಕು, ಅಷ್ಟೇ ನನ್ನ ಆಸೆ. ಇವತ್ತು ಇಲ್ಲಿ ಟ್ರೈ ಮಾಡೋಣ ಎಳ್ನೀರು ಯಾವ ಥರ ಇರುತ್ತೆ ಅಂತ. ಫುಲ್ ಏನೋ ತುಂಬಿಟ್ಟವನಪ್ಪ. ಪರವಾಗಿಲ್ಲ, ನೋಡೋಣ ಅಲ್ವಾ. ಯಾವ ಕರ್ನಾಟಕದ ಕಾಯಲ್ಲ ಅನ್ಸುತ್ತಿದ್ದು. ನಮ್ಮ ತುಮಕೂರು ಕಾಯಿ ಈ ಥರ ಇರೋದೇ ಇಲ್ಲ. ಅಟ್ಲೀಸ್ಟ್ ಹೋಗಲಿ ಮಂಡ್ಯ ತೆಂಗಿನಕಾಯಿ ಈ ಥರ ಇರೋಲ್ಲ. ಇದು ಯಾವುದೋ ತಮಿಳ್ನಾಡಲ್ಲಿ ನೀರಿಲ್ಲದ ಬತ್ತೋಗಿರೋ ತೆಂಗಿನಕಾಯಿ ಇದ್ದಂಗವಪ್ಪ. ಅರ್ಥ ಆಯ್ತು ಅನ್ಸುತ್ತೆ. ನಾವು ಒಂದೊಂದು ಟೈಮು ಎಡವಟ್ಟು ಮಾಡ್ಕೊಳ್ಳೋದು ಹಂಗೇನೆ. ಎಲ್ಲ ಸಿಂಗಲ್ ಆಗಿರ್ತಾರೆ ನೋಡಿ, ಅಂಥವ್ರ ಹತ್ರ ಹೋಗ್ಲಿ ಪಾಪ ನೊಣ ಹೊಡಿತಾವ್ರೆ ಅಂತ ವ್ಯಾಪಾರ ಮಾಡಿದ್ರೆ ಬೆಳಗಿನ ಸಾಯಂಕಾಲ ಅವ್ರಿಗೆ ವ್ಯಾಪಾರ ಆಗಿರೋಲ್ಲ. ಒಂದೇ ಸರಿ ಬಗಣಿಗೂಟ ನಮಗೆ ಇಟ್ಟು ಕಳಿಸ್ಬಿಡ್ತಾರೆ ಅವರು. ಟರ್ನಿಂಗ್ ಅಲ್ಲಿ ನಿಧಾನಕ್ಕೆ ಬರಬೇಕು ಅನ್ನೋದು ಒಂದು ಸ್ವಲ್ಪನಾದ್ರೂ ಗೊತ್ತಿರಬೇಕು. ಕ್ಯಾಪ್ರೂನ್ ತರ ಸರ್ರ ಅಂತ ಇದು ಫಾಸ್ಟ್ ಆಗಿ ಬಂದ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ? ಟರ್ನಿಂಗ್ ಅಲ್ಲಿ ನಿಧಾನಕ್ಕೆ ಬರಬೇಕು. ಕಿತ್ತೋದಂಗೆ ರೋಡ್ ಹೊಡೀರಿ ಲೋಫರ್ ನನ್ನ ಮಕ್ಕಳನ್ನ. ಅವ್ನ ಕೈ ಅಂದಿದ ತಕ್ಷಣ ಹೆದರ್ಕೊಂಬಿಡ ಮಗ ಅಲ್ಲ ಬಿಡೋದು ನಾನು. ನಾವು ಏಟಿಗೆ ಎದುರೇಟು, ತಪ್ಪು ನಮ್ದಿದ್ರು ನಾವು ಒಪ್ಕೊಳ್ಳಲ್ಲ. ಈ ತರ ವಿಚಾರಗಳಲ್ಲಿ, ಬೇರೆ ತರ ವಿಚಾರಗಳಲ್ಲಿ ಸೈಲೆಂಟ್ ಆಗ್ಬಿಡ್ತೀವಿ, ಶೆಡ್ ಆಗ್ಬಿಡ್ತೀವಿ ಹಂಗೆ. ಐ ಲವ್ ಯು ಅಣ್ಣ. ಏನ್ ಗುರು ಇವತ್ತು ಎಲ್ಲಾರು ಬರೀ ಇಕ್ಕಕ್ಕೆ ಬರ್ತಾವ್ರೆ. ನಿಧಾನ ಅನ್ನೋದೇ ಇಲ್ಲ ಜನಗಳಿಗೆ. ಅವನು ಯಾವನ ಗೂಬೆ
ಇಂಥವ್ರನ್ನೆಲ್ಲ ನಮ್ಮ ದೇಶದಲ್ಲಿಂದ ಹೊರಗಡೆ ಹಾಕ್ಬಿಡ್ಬೇಕು ತಗೊಂಡೋಗಿ. ತೆಗೆದು ಪ್ಲಾಸ್ಟಿಕ್ ಬಾಟ್ಲಿ ಎಸ್ತೋಗ್ತಾನೆ. ನೋಡೋಕ್ಕೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ತಾರೆ, ಮಾಡೋದೆಲ್ಲ ಇಂಥ ಚೀಪ್ ಕೆಲಸಗಳು. ನಿಮ್ಮ ಪೆಟ್ರೋಲ್ ಹಾಕ್ಸುವ. ಅಲ್ಲಿಗ ಬಂದೆ 240 ಹಾಕಿ. ಪೆಟ್ರೋಲ್ ಬಂಕಲ್ಲಿ ಏನೋ ಆಫರ್ಗಳು ಕೊಡಲ್ವಾ? ಹೌದಾ? ನಾನು ಸುಮಾರು ವರ್ಷದಿಂದ ಹಾಕ್ಸ್ತಾ ಇದ್ದೀನಿ, ಯಾವತ್ತೂ ಹೇಳಲಿಲ್ಲ ಆಫರು. ಹೋಗ್ಲಿ, ನಿಮ್ಗಾದ್ರೂ ಕೊಡ್ತಾರಾ ಆಫರ್ ಏನಾದರೂ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ ಜನ. ಹಂಗಂದ್ಬಿಟ್ರ? ಎಂಥ ಮಾತು ನೋಡಿ. ಪಾಪ ಕಷ್ಟಪಟ್ಟು ಕೆಲಸ ಮಾಡೋರ್ದೆಲ್ಲ ಇದೇ ಕತೆ. ಅವ್ರು ಕೆಲಸ ಮಾಡಿದ್ರೆ ಬಂಕುಗಳು ನಡೆಯೋದು ನೋಡಿ. ಆ ದುಡ್ಡು ತಗೊಂಡವ್ನು ಓನರ್ ಎಲ್ಲ ಕೂತಿರ್ತಾರೆ. ಪಾಪ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ತಿಂಗ್ಳಿಗೊಂದ್ಸರಿನೋ 3 ತಿಂಗಳಿಗೊಂದ್ಸರಿ ಅಟ್ಲೀಸ್ಟ್ ಬೋನಸ್ಸು ಅದು ಇದು ಅಂತ ಏನಾದರೂ ಕೊಟ್ಟರೆ ಅವರು ಒಂಚೂರು ಖುಷಿಯಾಗಿ ಕೆಲಸ ಮಾಡ್ತಾರಪ್ಪ. ಅವರೇನು ಕೋಟ್ಯಾಧಿಪತಿಗಳ ಪಾಪ. ನೀವು ಕೊಡೋ ದುಡ್ಡಲ್ಲಿ ಏನೋ ಒಂಚೂರು ಖುಷಿ ಪಡಿಸ್ಬೋದು ಅಷ್ಟೇ. ನೀವು ಅದನ್ನೂ ಮಾಡಲಿಲ್ಲ ಅಂತ ಅಂದರೆ ನೀವು ಎಂಥ ಓನರ್ ಆಗಿದ್ರು ನೀವು ವೇಸ್ಟ್ ಗುರು. ನಿಮಗೋಸ್ಕರ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿ. ಒಬ್ಬನೇ ತಿಂದು ಒಬ್ಬನೇ ಸಾಯೋದು ಅದು ಯಾವ ಥರ? ಸೊ ಅದು ನಿಮ್ಮ ಮನ್ಸಾದ್ರೆ ಹೆಂಗೆ ಬರುತ್ತೆ ಹೇಳಿ ಹೋಗಲಿ. ಐ ಲವ್ ಯು. ನಮ್ಮ ದೇಶನ ನಾವು ಹೇಳೋದ್ರಿಂದ ನಾವು ಉದ್ಧಾರ ಮಾಡೋಕ್ಕಂತೂ ಆಗಲ್ಲ. ಈ ಥರ ಲೈವ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಕೆಲವರೆಲ್ಲ ವಿಡಿಯೋಗಳು ಮಾಡ್ತಾರಲ್ಲ ಅವರೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡ್ಕೊತಾರೆ, ಡೈಲಾಗ್ಗಳು ಬರ್ಕೊತಾರೆ, ಅದಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಅದಾದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾರೆ. ನಂದು ಆ ಥರ ಅಲ್ಲ, ಡೈರೆಕ್ಟ್ ಲೈವು. ನನ್ನ ಬಾಯಿಗೆ ಏನು ಬರುತ್ತೋ, ನನ್ನ ಕಣ್ಣಲ್ಲಿ ಏನು ನೋಡ್ತೀನಿ ಅದನ್ನೇ ರೆಕಾರ್ಡ್ ಮಾಡ್ತೀನಿ, ಅದನ್ನೇ ಪೋಸ್ಟ್ ಮಾಡ್ತೀನಿ. ಅದಕ್ಕೆ ನಮಗೆ ನಮ್ಮಂಥವ್ರಿಗೆ ರೀಚ್ ಬರಲ್ಲ ನೋಡಿ. ಇಷ್ಟು ಇದು ಊಡಿ, ನಾನಿವಾಗ ಇರೋದು ಊಡಿಲಿ ಎಷ್ಟು ಆಟೋಗಳು ನಿಂತಿದ್ದಾವೆ ಗ್ಯಾಸ್ಗೋಸ್ಕರ ಗುರು. ಈ ಆಟೋ ನಂಬ್ಕೊಂಡು ಫ್ಯಾಮಿಲಿ ನಡೆಸ್ತಾ ಇದ್ದೀರಲ್ಲ ಬೆಂಗಳೂರಲ್ಲಿ, ಈ ನಿಮಗೆ ಪಾಪ ಎಷ್ಟು ಕಷ್ಟ ಇರುತ್ತೆ ಅಂದರೆ ನೋಡಿ. ಈಗ ಇವ್ರು ನಿಂತಿರೋ ಗ್ಯಾಪಲ್ಲಿ ಹೆಚ್ಚು ಕಮ್ಮಿ ಅಂದರೆ 2 ಅವರ್ 3 ಅವರ್ ಬೇಕು ಇವ್ರು ಗ್ಯಾಸ್ ತುಂಬಿಸ್ಕೊಳಕ್ಕೆ. ಆ 2 ಅವರ್ 3 ಅವರಲ್ಲಿ ಹೆಚ್ಚು ಕಮ್ಮಿ ಅಂದರೆ 2000 ಲಾಸ್ ಇವ್ರಿಗೆ. ಇತ್ತಾಗೆ ಕೆಲಸನೂ ಆಗಲ್ಲ, ದುಡಿಮೆನೂ ಆಗಲ್ಲ. ಎಷ್ಟೋ ಜನ ಆಟೋಗಳು ನಂಬ್ಕೊಂಡಿರೋರು ಆಫೀಸ್ಗೂ ಹೋಗಲ್ಲ. ಎಷ್ಟು ಕಷ್ಟ ಆಗ್ಬಿಡ್ತು ಗುರು ಗ್ಯಾಸ್ಗಳು ನಂಬ್ಕೊಂಡು. ನೋಡಿ ಇಂಥವೆಲ್ಲ ತಗೊಂಡಿರ್ತಾರೆ, ಏನೂ ಆಗಲ್ಲ ಮುಂದೆ ಫ್ಯೂಚರಲ್ಲಿ ಅಂತ. ಎಷ್ಟು ಗಾಡಿ ವೆಹಿಕಲ್ ನಿಂತಿದ್ದಾವೆ ನೋಡಿ ಇಲ್ಲಿ. ಹೇಳೋಕ್ಕಾಗಲ್ಲ ಯಾವಾಗ ಪೆಟ್ರೋಲು ಡೀಸಲ್ಲು ಈ ಗ್ಯಾಸ್ಗಳು ಇವೆಲ್ಲ ಮುಗಿದು ಹೋಗುವ ಇಂಧನಗಳು, ಮುಗಿದು ಹೋಗುವ ಇಂಧನ ಶಕ್ತಿಗಳು ಇವೆಲ್ಲ ಯಾವಾಗ ಬೇಕಾದ್ರೂ ಮುಗಿದು ಹೋಗ್ಬೋದು. ಸೊ ಇದನ್ನೇ ನೆಚ್ಕೊಂಡು ವೆಹಿಕಲ್ಗಳ್ನ ತಗೊಂಬಿಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಬೇರೆ ದಾರಿಗಳು ಇರಲ್ಲ, ತಗೊಂಡು ಏನೋ ಜೀವನ ಮಾಡ್ತಾಯಿರ್ತೀವಿ. ಈ ಥರ ಈ ಯುದ್ಧಗಳು ಏನಾದರೂ ಸ್ಟಾರ್ಟ್ ಆದರೆ ನೋಡಪ್ಪ, ಅಲ್ಲಿ ಆಗೋ ಯುದ್ಧಗಳಿಂದ ಇಲ್ಲಿ ಹೊಡೆತ ಬೀಳ್ತವೆ ಇಂಡಿಯಾದಲ್ಲಿ. ಎಷ್ಟು ಬೇರೆ ದೇಶಗಳಲ್ಲಿ ಆಲ್ರೆಡಿ ಹೊಡೆತ ಬಿದ್ದೈತಂತೆ. ಈಗ ಅವರೆಲ್ಲ ಫ್ಯಾಮಿಲಿ ಇದು ಆಟೋ ದುಡ್ಡು ಮೇಲೆ ನಂಬ್ಕೊಂಡಿರ್ತಾರಲ್ಲ, ಅವರೆಲ್ಲ ಹೆಂಗಿವಾಗ ಕತೆ ಅಂತ. ಇವಾಗ ಅವ್ರಿಗೇನಾದರೂ ಊಟ ತಿಂಡಿ ಅವಕ್ಕೆಲ್ಲ ರೇಷನ್ ಏನು ಕಮ್ಮಿ ರೇಟ್ ಆಯ್ತಾ? ಅವರಲ್ಲಿ ಈಗ ಅಲ್ಲಿ ಹೆಚ್ಚು ಕಮ್ಮಿ ಅಂದರೆ 2 ಅವರ್ ವೆಯ್ಟ್ ಮಾಡ್ಬೇಕು. ಈಗ ಅಲ್ಲಿ ಗಂಡ್ಮಕ್ಳು ಕಷ್ಟ ನೋಡ್ರಪ್ಪ, ಎಷ್ಟು ಕೆಲಸ ಮಾಡ್ತಾರೆ. ತನ್ನ ಫ್ಯಾಮಿಲಿಗೋಸ್ಕರ ಹುಡುಗ ಹೋಟ್ಲುಗಳಲ್ಲಿ ಕೆಲಸ ಮಾಡೋದು ಎಲ್ಲ. ಗಂಡ್ಮಕ್ಳು ಜೀವನ ಈಸಿ ಅಲ್ಲ. ಈ ಥರ ಯಾರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗೋದೇ ಇಲ್ಲ. ಫ್ಯಾಮಿಲಿಗೋಸ್ಕರನೇ ಮಾಡೋದು ಇದೆಲ್ಲ. ಕಷ್ಟಪಡ್ತಾರೆ ಗುರು. ನನ್ನ ಪ್ರಕಾರ ಗಂಡ್ಮಕ್ಳು ತುಂಬ ಕಷ್ಟಪಡ್ತಾರೆ. ಎಷ್ಟೋ ಜನ ಅವ್ರ ಅಕ್ಕದಿರ ಮದುವೆ ತಂಗಿದಿರ ಮದುವೆಗಳು ಮಾಡಬೇಕು, ಫ್ಯಾಮಿಲಿಲಿ ಸೆಟ್ಲ್ ಆಗಬೇಕು, ಮನೆಗಳು ಕಟ್ಕೊಬೇಕು, ಆಮೇಲೆ ನಾನು ಮದುವೆ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಅವರಿಗೆ 32 36 ಆಗಿಬಿಡುತ್ತೆ. ಹೋಗಿ ಏನಾದರೂ ಹೆಣ್ಣು ಕೇಳೋಕೆ ಹೋದರೆ ಆವಾಗ ಏನಪ್ಪ ಸಂಪಾದನೆ ಮಾಡಿದೀಯಾ, ಎಲ್ಲಿ ಎಷ್ಟು ಮನೆ ಮಡಗಿದೀಯಾ, ಎಷ್ಟು ಜಮೀನು ಐತೆ, ಏನಕ್ಕೆ ಸೆಟ್ಲ್ ಆಗಿಲ್ಲ ಅಂತ ಕೇಳ್ತಾರೆ ಹೆಣ್ಣು ಕೊಡೋರು. ಅದೇ ಅವ್ರ ಮಗ ಮನೇಲಿದ್ದರೆ ಅದನ್ನು ಯಾರು ಕೇಳ್ತಾರೆ? ಈ ಥರ ಆಗ್ಬಿಟ್ಟಿದೆ ಗಂಡ್ಮಕ್ಳು ಪರಿಸ್ಥಿತಿ ಪಾಪ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.